ಜಲ್ದಿ ಬಾಕ್ಸ್ ರೆಡಿ ಮಾಡ ಹೋಗ್ಬೇಕು ನಾನು. ಹಾ ರೀ ಸರಿ ಕಟ್ತೀನಿ. ಅಲ್ಲಣ್ಣ ಅಷ್ಟು ದೂರ ಓದ್ತಿದಲ್ಲ ಕೆಲ್ಸಕ್ಕ ಹೋಗಕ ಬರಾಗ ಎಲ್ಲಾನ ಆಕ್ಸಿಡೆಂಟ್ ಆಯ್ತಂದ್ರ ಏನ್ ಮಾಡ್ತೀರಿ? ಇಲ್ಲೇ ಎಲ್ಲಾನ ಹತ್ರ ಕೆಲ್ಸ ನೋಡ್ಕೇರಿ. ಕೆಲ್ಸಕ್ ಹೋಗಿಲ್ಲ ಅಂದ್ರ ನಡೆಯಲ್ಲ, ಮನೆಗೆ ಕಟ್ಟಾಕಕ್ಕಾಗತ್ತಾ? ಯಾಕಷ್ಟು ಟೆನ್ಷನ್ ತಂದ್ರಿ ಹೇಳಿ ನೀವು? ಆರಾಮಾಗಿದ್ದೀನಿ ಇಲ್ಲಿ ಇವಾಗ. ಸರಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೌದು ಅಕ್ಕಿ ಹೇಳಿದ್ನು ಕರೆ ಅದಲ್ಲ. ಇವತ್ತೇನ ಚಂದಾನ, ಮುಂದೊಂದಿನ ಹೆಚ್ಚು ಕಮ್ಮಿ ಏನಾದ್ರ ಆದ್ರ ನಾವ್ ಹೆಂಗ್ ಮಾಡ್ಬೇಕು? ಏನಣ್ಣ ಇವತ್ ಜಲ್ದಿ ಬಂದ್ಬಿಟ್ಟಿದಿ, ಮಧ್ಯಾಹ್ನಕ್ಕೆ ಬಂದಿದಿ, ದಿನ 6 ಗಂಟೆಗೆ ಬರ್ತಿದ್ದಲ್ಲ? ಇಲ್ಲಮ್ಮ ಸ್ವಲ್ಪ ಕೆಲಸ ಜಲ್ದಿ ಮುಗೀತು ಅದಕ್ಕೆ ಬಂದೆ. ನಿಮ್ ವೈನಿ ಎಲ್ಲದ? ಇಲ್ಲೇ ಒಳಗದಾಳಣ್ಣ. ಯಾಕೆ ಸ್ವಲ್ಪ ಟೆನ್ಷನ್ ಆಗದಾಳ. ಯಾಕೆ ಮಮತಾ ಏನಾಗೈತಿ? ಏನ್ ಚಿಂತೆ ಮಾಡಾಕತ್ತಿ? ಅಲ್ಲ ರೀ ನೀನ್ ಹೋಗೋ ಆಫೀಸ್ ದಾರಿಗೆ ಎಷ್ಟೊಂದ್ ಆಕ್ಸಿಡೆಂಟ್ಗಳು ಆಗಕತ್ತಾವ. ಅಯ್ಯೋ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದಾಗಿ ಚಿಂತೆ ಮಾಡೋ ಅವಶ್ಯಕತೆ ಐತೆ? ನೋಡು ಮಮತಾ, ನಾನು ಹೆದರಿಕೆ ಮನೆ ಕೂತ್ಕಂದ್ರ ಮನೆ ಖರ್ಚು ಹೆಂಗ, ಮನೆ ರೇಷನ್ ಹೆಂಗ, ಮನೆ ಬಾಡಿ ಕಟ್ಟೋದ್ ಹೆಂಗ ಹೇಳ? ರೀ ನನ್ಗ ಅವೆಲ್ಲ ಗೊತ್ತಿಲ್ಲ ರೀ. ನೀನ್ ಹೊರಗಡೆ ಹೋದ್ರೆ ನನ್ಗೆ ಭಯ ಆಗುತ್ತ. ನೋಡು ಮಮತಾ, ನಿನ್ ಚಿಂತೆ ನನಗೆ ಅರ್ಥ ಆಗ್ತ. ಅದಕ್ಕೆ ನಾನು ಒಂದು ಪ್ಲಾನಿಂಗ್ ಮಾಡೀನಿ. ಅಲ್ಲ ನೀನ್ ಏನ್ ಪ್ಲಾನ್ ಮಾಡಿದಿ? ನನ್ಗೆ ಅರ್ಥನೇ ಆಗಲಾಗೈತಿ. ಹಂಗಂದ್ರೆ ಏನಪ್ಪಾ ಅಂತಂದ್ರ, ನೋಡು ನಾನೊಂದು ಟರ್ಮ್ ಇನ್ಸೂರೆನ್ಸ್ ತಗೊಂಡಿದ್ದೀನಿ. ಮುಂದಕ್ಕೆ ನನಗೆ ಏನಾನ ಹೆಚ್ಚು ಕಮ್ಮಿ ಆತಂದ್ರು ಕೂಡ ನೀನು ಆಗಲು ನಮ್ಮ ಪಾಪ ಆಗಲು ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರ್ಬೋದು. ಅಲ್ಲ ರೀ ಅದನ್ನ ಮಾಡಿಸಿದಲ್ಲ ಬಾಳ ಖರ್ಚಾಗಿರ್ಬೇಕಲ್ಲ? ಅಯ್ಯೋ ಅಷ್ಟೇನು ಖರ್ಚೇ ಮಾಡಿಲ್ಲ. ನಾನು ತಿಂಗಳಿಗೆ 400 500 ಅಷ್ಟೇ. ಹಂಗೆ ಇದು ಕವರೇಜ್ ಹೆಂಗ್ ಬರುತ್ತೆ ಅಂದ್ರೆ ಲಕ್ಷ ಕೋಟಿವರೆಗೂ ಕವರೇಜ್ ಬರುತ್ತೆ. ಏನು ಕೋಟಿವರೆಗೂ ಕವರೇಜ್ ಸಿಗುತ್ತಾ? ಹೌದು. ಹೌದನ್ರಿ, ಇದು ಇನ್ಶೂರೆನ್ಸ್ ಎಲ್ಲಿ ತಗೊಳ್ಳೋದು? ಎಲ್ಲಪ್ಪ ಸಿಗುತ್ತೆ ಅಂದ್ರೆ ನನ್ನ ಬಯೋದಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ GST ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಸೊ ಇನ್ನ ವೇಟ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಲಿಂಕ್ ನ ಕ್ಲಿಕ್ ಮಾಡಿ.